ಸ್ನೇಹಿತರೆ, ಮತ್ತೊಂದು ವಿಡಿಯೋದಲ್ಲಿ ನಿಮ್ಮ ಮುಂದೆ ಬರ್ತಾಯಿದ್ದೀನಿ. ಈ ಅನ್ ಸೀಸನಲ್ಲಿ ನಾನು ಮಾಡಿರುವಂತಹ ವೆರೈಟಿ ಬಂದ್ಬಿಟ್ಟು EZ ಅಂತ. ಸ್ನೇಹಿತರೆ, ಈ EZ ಇವಾಗ ಬಂದಿರೋಂಥ ಕ್ರಾಪ್ಸಲ್ಲಿ ಸ್ವಲ್ಪ ಮೆದು ಇರುತ್ತೆ. ಇದು ಸೀಸನ್ನಲ್ಲಿ ಸ್ವಲ್ಪ ಮೆದು ಬರುತ್ತೆ ಸ್ನೇಹಿತರೆ. ಅದಕ್ಕೋಸ್ಕರ ಅನ್ ಸೀಸನಲ್ಲಿ ಸ್ವಲ್ಪ ಗಟ್ಟಿ ಬರುತ್ತೆ. ಲಾಸ್ಟ್ ಇಯರ್ ಎಲ್ಲ ಗಟ್ಟಿ ಇತ್ತು. ಇದು ರೈನಿ ವೆರೈಟಿ ಆದ್ದರಿಂದ ಅನ್ ಸೀಸನಲ್ಲಿ ಚೆನ್ನಾಗಿ ಬರುತ್ತೆ. ಟೆಂಪ್ರೇಚರಿಗೆ ಅಷ್ಟೊಂದು ಗಟ್ಟಿ ಬರೋಲ್ಲ, ಇದು ಕಾಯಿ ಮೆದು ಇರುತ್ತೆ. ಮತ್ತು ರೈನಿ ವೆರೈಟಿಯಲ್ಲಿ ಬೇರೆ ಬೇರೆ ಯಾವುವು ಅನ್ಬೋದು ಅಂತಂದರೆ ಸಲಾರ್ ಮಾಡ್ಬೋದು, ಮತ್ತು ಅರವಿಂದ್ ಮಾಡ್ಬೋದು, ಮತ್ತು EZ ಮಾಡ್ಬೋದು, ಮತ್ತು ಪ್ರಿಷಿ ಮಾಡ್ಬೋದು. HM ಕ್ಲಾಸ್ ಕಂಪ್ನಿಯ ಪ್ರಿಷಿ ಕೂಡ ಮಾಡ್ಕೋಬೋದು. ಇಷ್ಟು 4 ವೆರೈಟಿಗಳು ನನಗೆ ಗೊತ್ತಿರೋ ಸ್ನೇಹಿತರೆ. ಮತ್ತು ಬಂದ್ಬಿಟ್ಟು ನಾವು ಡ್ರಿಂಚಿಂಗ್ ಮಾಡೋಕ್ಕೆ ಇವತ್ತೊಂದು ಮೆಥಡ್ ಯೂಸ್ ಮಾಡಿದ್ದೆ. ನಾನು ಕೀಪ್ ಆನ್ ಬಾಟಲ್ ತೊಗೊಂಡಿದ್ದೆ ಸ್ನೇಹಿತರೆ. ಇದೊಂಥರ 3 ಮೂಲೆ ಇದೆ. ಇದರ ತುಂಬ ಚೆನ್ನಾಗಿ ಅದ್ಭುತವಾಗಿ ಮಾಡ್ಕೋಬೋದು. ಇದರಲ್ಲಿ ನಾವು ಒಂದು 5-6 ಜನ ಲೇಬರ್ಸು ಮಾಡೋಷ್ಟು ಡ್ರಿಂಚಿಂಗನ್ನು ನಾವು ಒಬ್ಬರೇ ಮಾಡ್ಕೋಬೋದು ಒಂದು 3 ಅವರ್ಸಲ್ಲಿ. ಇದು ಸ್ಮಾಲ್ ಹೋಲ್ ಮಾಡ್ಕೋಬೇಕು. ಇದಕ್ಕೆ ಸ್ಮಾಲ್ ಹೋಲ್ ಮಾಡಿಕೊಂಡು ಮತ್ತು ಅದನ್ನು ನಾವು ಸ್ಕ್ರೂ ಹಾಕ್ದಂಗೆ ತಿರುಗಿಸ್ಬೇಕು. ಬೋಲ್ಟ್ ಫಿಟ್ ಮಾಡ್ತೀವಲ್ಲ, ಆ ಥರ ಫಿಟ್ ಮಾಡೋದ್ರಿಂದ ಅದು ಫುಲ್ಲು ಟೈಟ್ ಆಗುತ್ತೆ ಸ್ನೇಹಿತರೆ, ಬರೋದಿಲ್ಲ. ನಾನು ಇವತ್ತು ಇದರಲ್ಲೇ ಮಾಡಿದ್ದೀನಿ ಡ್ರಿಂಚಿಂಗ್ ಫುಲ್ಲು. ನಾನು ಇಬ್ಬರು ಮಾಡಿದ್ವಿ 2 ಎಕರೆಗೆ. ನಾವು ಒಂದು 4 ಅವರ್ಸಲ್ಲಿ ಕಂಪ್ಲೀಟ್ ಮಾಡಿದ್ವಿ. ಒಬ್ಬರು ಆಡ್ತಾಯಿದ್ರೆ ಇಬ್ಬರು ಬಿಡೋದು. ತುಂಬ ಚೆನ್ನಾಗಿತ್ತು ಸ್ನೇಹಿತರೆ. ಮತ್ತು ಇದಕ್ಕೆ ಡ್ರಿಂಚಿಂಗ್ ಯಾವುದಪ್ಪ ಮಾಡಿದ್ವಿ ಅಂತ ನಾವು ಇವತ್ತು ಬಯೋವಿಟಾ ಮಾಡಿದ್ದೀವಿ, ಮತ್ತು 1261 ಬಯೋವಿಟಾ 1 ಲೀಟ್ರು 1261 8 kg ಹಾಕ್ಕೊಂಡು ಮಾಡಿದ್ದೀವಿ. ಇದರ ರಿಸಲ್ಟ್ ಮತ್ತು ಹೇಳ್ತೀನಿ ಸ್ನೇಹಿತರೆ ಯಾವ ಥರ ಇರುತ್ತೆ ಅಂತ. ಖಂಡಿತವಾಗಿಯೂ ಕೂಡ ನನ್ನ ಇದರಲ್ಲಿರಿ. ನೋಡಿ ಸ್ನೇಹಿತರೆ, ಎಷ್ಟು ಫಿಟ್ಟಾಗಿದೆ ಅಂತ. ಜಗದ್ರು ಕೂಡ ಬರೋಲ್ಲ, ಅಷ್ಟೊಂದು ಟೈಟಾಗಿದೆ. ಮತ್ತು ನಾವು ಸ್ವಲ್ಪ ಲಾಂಗ್ ಮಾಡಿಕೊಂಡ್ರೆ ನಿಂತ್ಕೊಂಡೇ ಹಾಕ್ಕೊಂಡು ಹೋಗ್ಬೋದು ಸ್ನೇಹಿತರೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನನ್ನ ಪೇಜ್ನ ಫಾಲೋ ಮಾಡ್ಕೊಂಡು. ಥ್ಯಾಂಕ್ ಯು.